ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2.5 ಹೇಳ್ತಾ ಇರೋದು ಸರ್. ಈ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಗುರು. ನೀವು ಸೆಕೆಂಡ್ಸ್ ಅಲ್ಲಿ 2 ವೀಲರ್ ಬೈಕ್ ತಗೋತೀರಾ, ಆ ಪ್ರೈಸ್ ಅಲ್ಲೇ 4 ವೀಲ್ ಡ್ರೈವ್ ಕೊಡಿಸ್ತೀನಿ ಗುರು. ಲಕ್ಷ ಅಲ್ಲ ಗುರು, ಜಸ್ಟ್ 60,000ಕ್ಕೆ ನಿಮಗೆ ನ್ಯಾನೋ ಗಾಡಿ ಸಿಗ್ತಾ ಇರುವಂಥದ್ದು. ಸೆಕೆಂಡ್ಸ್ ಅಲ್ಲಿ ಗಾಡಿ ತಗೋಕೋದ್ರು ಅದೇ ಪ್ರೈಸ್ ಆಗೋದು. ಬಟ್ ಅದ್ರಲ್ಲಿ ಇಬ್ಬರು ಬೇಕು 2 ವೀಲರ್ ಅಲ್ಲಿ. ಬಟ್ 3 ಜನ ಹೋದ್ರೆ ಫೈನ್ ಬೀಳುತ್ತೆ. ಇದರಲ್ಲಿ ಗಾಡಿ ಕಲಿಕೂ ಅಷ್ಟೇ, ಗಾಡಿ ಓಡಿಸೋಕ್ಕೂ ಅಷ್ಟೇ, 5 ಜನ ಆರಾಮಾಗಿ ಹೋಗ್ಬೋದು. ಸೊ i10 ತುಂಬಾ ಜನ ಇಷ್ಟಪಡುವಂಥದ್ದು ಸನ್ ರೂಫು, ಅದು ಕೂಡ ಇದರಲ್ಲಿ ಸಿಗ್ತಾ ಇದೆ. ಪ್ರೈಸ್ ಅಂತ ನೋಡೋದಾದ್ರೆ ಮಾರ್ಕೆಟ್ಗಿಂತ ಚಾಲೆಂಜಿಂಗ್ ಪ್ರೈಸ್ ಸಿಗುತ್ತೆ, ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು ಸರ್. ಸೊ ಸ್ವಿಫ್ಟ್ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ 22 ಮೈಲೇಜ್ ಬರುತ್ತೆ, ಡಿಪೆಂಡಿಬಲ್ ಡ್ರೈವಿಂಗ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಪ್ರೈಸ್ ಮ್ಯಾಮ್ ಸರ್ 2.5 ಹೇಳ್ತಾ ಇರೋದು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಗುರು, ಮಾರ್ಕೆಟ್ ಅಲ್ಲಿ 18 ಮಾಡಲ್ ಇರೋ ಪ್ರೈಸ್ಗೆ 2021 ಮಾಡಲ್ನ ಈ ಪ್ರೈಸ್ ಕೊಡ್ತಾ ಇದೀವಿ ಅಂದ್ರೆ ಅಂತ ಶಾಕ್ ಆಗ್ಬಿಡ್ತೀರಾ ಮೇಡಮ್. 21 ಮಾಡಲು ತಾರು ಅಂಡ್ ಅದರಲ್ಲೂ 4 ವೀಲ್ ಡ್ರೈವ್ ಆಟೋ ಟ್ರಾನ್ಸ್ಮಿಷನ್ ಏನ್ ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? 9,50,000 ಹೇಳ್ತಾರೆ ಸರ್. 21 ಮಾಡಲು. ಹೌದು ಸರ್. ಅದು ಕಡಿಮೆ ಓಡಿರೋದು. ಹೌದು ಸರ್. ಮ್ಯಾಮ್ 2.5 ಲಕ್ಷದಲ್ಲಿ ಗಾಡಿ ಸರ್ 2.5 ಲಕ್ಷದಲ್ಲಿ ಶಿಫ್ಟ್ ಒಂದು ತೋರಿಸಿದ್ದೆ, ಇದು 1,60,000 ಹೇಳ್ತಾ ಇದ್ದೀವಿ. ಸೊ ಬಲೇನೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಏನಾದ್ರು ಆಟೋ ಟ್ರಾನ್ಸ್ಮಿಷನ್ ಬೇಕಾ, ಮ್ಯಾನುವಲ್ ಬೇಕಾ, ಎರಡೂ ಕೂಡ ಅವೈಲೇಬಲ್ ಇದೆ. ಅದು ಕೂಡ ಚಾನ್ಸ್ ಪ್ರೈಸ್ ಅಲ್ಲಿ. ಲೋನ್ ಬೇಕಾ? ಸೊ ನಿಮ್ ಸಿವಿಲ್ ಚೆನ್ನಾಗಿದೆ ಅಂದ್ರೆ 90% ಲೋನ್ ಆಗುತ್ತೆ. ಸೊ ಇನ್ನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀರಾ, ಫ್ಯಾಮಿಲಿ ಗಾಡಿ ಅಂತಂದ್ರೆ 2017 ಮಾಡಲು ಸಿಗ್ತಾ ಇರೋದು. ಒಂದು ವಿ ವೇರಿಯಂಟ್, ಒಂದು ಝೆಡ್ ವೇರಿಯಂಟ್, ಟಾಪ್ ಎಂಡ್ ಸಿಗುತ್ತೆ. ಜಸ್ಟ್ ಪ್ರೈಸ್ ನೋಡ್ತೀರಾ 13 ಲಕ್ಷ, 13 ಲ್ಯಾಕ್ಗೆ 17 ಮಾಡಲು ಝೆಡ್ ವೇರಿಯಂಟ್ ಇನ್ನೋವಾ ಕ್ರಿಸ್ಟಾ ಸಿಗ್ತಾ ಇದೆ, ಅದು ಸಿಂಗಲ್ ಓನರ್. ಸೊ ನಮಗೆ ಫಾರ್ಚುನರ್ ಇದೆ ಅಂಡ್ ಫಾರ್ಚುನರ್ ಲವರ್ಸ್ಗಳಿಗೆ ಅಥವಾ ದೊಡ್ಡ ಫ್ಯಾಮಿಲಿ ಒಳ್ಳೆ ಗತ್ತಬೇಕು ಅನ್ನೋರು ಈ ಗಾಡಿ ತಗೋತಾರೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ. ಈ ಗಾಡಿ ತಗೋಬೇಕು ಅನ್ನೋ ನಿಮ್ಗೆ ಕನಸಿತ್ತು ಅಂತಂದ್ರೆ ಬನ್ನಿ, 90% ಲೋನ್ ಮಾಡ್ಕೊಡ್ತಾರೆ. ನಿಮ್ ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ ಇದು 18-19 ಮಾಡಲ್ ಆಗಿರುತ್ತೆ. ಸೊ ಪ್ರೈಸ್ ಅಂತ ನೋಡೋದಾದ್ರೆ ಚಾಲೆಂಜಿಂಗ್ ಪ್ರೈಸ್ ಇರುತ್ತೆ. ಫುಲ್ ವಿಡಿಯೋ ನೋಡಿ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಹಾಯ್ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡೋ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಸೊ SV ಕಾರ್ಸ್ಗೆ ಬಂದಿದ್ದೀವಿ. ಇಲ್ಲಿ ಬರೋ ರೀಸನ್ ಇಷ್ಟೇ. ಆ್ಯಂಡ್ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದ್ರಿಂದ ಎಲ್ಲರಿಗೂ ಕೂಡ ಚಾಲೆಂಜಿಂಗ್ ಪ್ರೈಸಲ್ಲೇ ಕೊಡ್ಸಿರೋದು. ಚಾಲೆಂಜಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕ್ವಾಲಿಟಿ ಗಾಡಿಗಳನ್ನ ಒಂದು ಲೋ ಪ್ರೈಸಲ್ಲಿ ಕೊಡಿಸಿದ್ದೀನಿ. ಸೊ ನೋಡಿ, ಈಗ ತಾರ್ ಗಾಡಿ ತೊಗೋಬೇಕು, 2021 ಮಾಡಲು, 21 ಮಾಡಲು, ಸೆಕೆಂಡ್ ಓನರು, 9,50,000 ಸಿಗ್ತಾ ಇದೆ. ಸೊ ಆಸ್ ಇಟ್ ಈಸ್ ಕಂಡೀಷನಲ್ಲಿ. ಅದೇ ಥರ ನಿಮಗೆ ಸ್ವಿಫ್ಟ್ ನೋಡ್ತೀರಾ, ಇಲ್ಲಾಂದರೆ ನೀವು 2 ವೀಲರ್ ಬೆಲೆಯಲ್ಲಿ ಬರೀ 60,000 ರೂಪಾಯಿಗೆ ನ್ಯಾನೋ ಗಾಡಿನೇ ಸಿಕ್ಬಿಡುತ್ತೆ. ಸೊ ಈ ಥರ ತುಂಬ ಗಾಡಿಗಳು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ನೀವೇನಾದ್ರು ಯೂಸ್ಡ್ ಕಾರ್ನ ತೊಗೋಬೇಕು, ತುಂಬ ಕಡಿಮೆ ಪ್ರೈಸಲ್ಲಿ ಬೇಕು, ನಮ್ಮ ಬಜೆಟಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಯ್ ಸರ್, ಸೊ ಒಂದು ನಮ್ಮ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಗಾಡಿಗಳನ್ನ ತೋರಿಸಿದ್ದೀರಾ SV ಕಾರ್ಸಲ್ಲಿ, ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಓಕೆ. ಸೊ ಇದು ಎಕ್ಸ್ಚೇಂಜ್ ಅಂತ ಮಾಡಬೇಕು ಅಂತ ಕೇಳ್ತಾರೆ. ಎಕ್ಸ್ಚೇಂಜ್ ಇದೆ, ನಮ್ಮ ಹತ್ರ ಎಕ್ಸ್ಚೇಂಜು ಇದೆ. ಓಕೆ. ಸೊ ಬರೀ ಸೇಲ್ ಮಾತ್ರ ಮಾಡಬೇಕು ಅಂದರೆ ಅದು ಮಾಡ್ಕೊಡ್ತೀವಿ. ಓಕೆ. ಸೊ ಇವಾಗ ಬೇರೆ ಕಡೆ ಗಾಡಿ ತಗೊಳ್ಳೋದಕ್ಕಿಂತ ಇಲ್ಲೇ ಏನು ಗಾಡಿ ತೊಗೋಬೇಕು? ಒಂದು ಕಡಿಮೆ ಕೊಡ್ತೀರಾ ಅಂತ ತೊಗೋಬೇಕಾ ಅಥವಾ ಯಾವ ಥರ? ಕ್ವಾಲಿಟಿ ಇರುತ್ತೆ ಎಲ್ಲ, ಪ್ರತಿಯೊಂದು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳು. ಸರ್ ಹೆಂಗೆ ಗೊತ್ತಾ, ಸೆಕೆಂಡ್ಸಲ್ಲಿ ಗಾಡಿ ತೊಗೊಂಡ್ಬಿಡ್ತಾರೆ ತುಂಬ ಕಡೆ. ಸರ್ ಹೆಂಗೆ ಸರ್ ಅನ್ಬೋದು? ವಾರಂಟಿ ಇಲ್ಲ, ಗಾಡಿ ಕೊಟ್ಟ ಮೇಲೆ ಕೈ ತೊಳ್ಕೊಂಡ್ಬಿಡ್ತಾರೆ ಅಷ್ಟೇ. ಇಂಜಿನ್ನು ಗೇರ್ ಬಾಕ್ಸ್ ಕೊಡ್ತೀವಿ, ವಾರಂಟಿ ಇರುತ್ತಾ? 1 ಇಯರ್ ವಾರಂಟಿ ಕೊಡ್ತೀರಾ? ಇರುತ್ತೆ, ಇಲ್ಲ 10,000 ಕಿಲೋಮೀಟರ್ಸ್. ಓಕೆ. ಲೋನು ಅಂದರೆ ಆಲ್ ಓವರ್ ಕರ್ನಾಟಕನಾ? ಆಲ್ ಓವರ್ ಕರ್ನಾಟಕ. 13 ಅಬವ್ ಮಾಡಲ್ಸ್ ಮಾತ್ರ ಲೋನ್ ಆಗುತ್ತೆ. ಓಕೆ. 13 ಮೇಲೆ ಯಾವುದೇ ಗಾಡಿ ತೊಗೊಂಡಿದ್ದೀರಾ ಅಂತಂದ್ರೂ ಕೂಡ, ಯಾಕಂದರೆ 26, 25 ಮುಗಿದೋಗಿದೆ. ಸೊ ಹಾಗಾಗಿ 13 ಮಾಡಲ್ ಮೇಲೆ ಕೆಲವರು 13 ಮಾಡಲ್ಲ, ಬಟ್ ಇವ್ರು ಮಾಡ್ತಾ ಇದ್ದಾರೆ. ಸೊ ಅದೊಂದು ಗ್ರೇಟ್ ಅಂತ ಹೇಳ್ಬೋದು. 13 ಮಾಡಲು ಕೂಡ ಲೋನ್ ಆಗುತ್ತೆ. ಸೊ ನೀವು ಬೀದರ್, ಗುಲ್ಬರ್ಗ, ಹಾವೇರಿ, ಹಾಸನ್, ಮಂಡ್ಯ ಈ ಥರ ಎಲ್ಲಿ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ಬಂದ್ರೂ ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂತ ಅಂದರೆ ಸೀರಿಯಸ್ಲಿ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಅಪ್ ಟು 90% ಕಂಟನೂ ಲೋನ್ ಆಗುತ್ತೆ. ಬೆಂಗಳೂರಲ್ಲಿ ಏನಾದರೂ ಸ್ಯಾಲ್ರಿಡ್ ಇದ್ದೀರಾ, 0 ಡೌನ್ ಪೇಮೆಂಟಲ್ಲೂ ಆಗುತ್ತೆ ಅಂತ ಹೇಳ್ಬೋದು, ಕರೆಕ್ಟ್ ಅಲ್ವಾ ಸರ್? ಸೊ ಎಕ್ಸಾಕ್ಟ್ ಮ್ಯಾಪಿಂಗು ಸರ್ ಹಾಗೆ ಇಲ್ಲಿದು ಎಕ್ಸಾಕ್ಟ್ ಲೊಕೇಶನ್ ಅಂದರೆ ನೈಸ್ ರೋಡ್ ಬನ್ನರ್ಘಟ್ಟ ಟೋಲಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮೆಟ್ರೋಲ್ ಬರೋದಿದ್ರೆ ಕೋನನಕುಂಟೆಯಿಂದ 5 ಕಿಲೋಮೀಟರ್ಸ್ ಅಷ್ಟೇ. ನಾನು ಕೋನನಕುಂಟೆಯಿಂದ ಬಂದಿರೋದು ಹಾಗಾಗಿ. ಸೊ ನೀವೇನಾದ್ರೂ ಬರಬೇಕು ಅಂತಂದರೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬನ್ನಿ, ಒಂದ್ಸಲ ಫೋನ್ ಮಾಡ್ಕೊಂಡು ಬನ್ನಿ, ಡೈರೆಕ್ಟಾಗಿ ಬರಬೇಡಿ ಸರ್ ಆಮೇಲೆ ಫೋನ್ ಮಾಡ್ಕೊಂಡು ಬಂದೆ. ಯಾಕಂದರೆ ವೀಡಿಯೋ ಇವತ್ತು ವೀಡಿಯೋ ಹಾಕಿರ್ತೀನಿ, ಒಂದು ವಾರ ಬಿಡ್ಕೊಂಡು ನೋಡಿರ್ತಾರೆ ಕೆಲವರು, ಆವಾಗಲೇ ಬಂದುಬಿಡ್ತಾರೆ. ಫೋನ್ ಮಾಡ್ಕೊಂಡು ಬನ್ನಿ, ಎನ್ಕ್ವೈರಿ ಮಾಡಿ. ಈ ಗಾಡಿ ಇಲ್ಲ ಅಂದ್ರೆ ಇನ್ನೊಂದು ಗಾಡಿ ತರಿಸ್ಕೊಡ್ತಾರೆ. ಒಟ್ಟು ಗಾಡಿಗಳದು ತುಂಬ ಇರೋದ್ರಿಂದ ನಿಮಗೆ ಇಲ್ಲಿ ಗಾಡಿ ಬರ್ತಾ ಇರುತ್ತೆ, ಹೋಗ್ತಿರುತ್ತೆ. ಸೊ ನೀವು ಫೋನ್ ಮಾಡ್ಕೊಂಬನ್ನಿ, ನಿಮ್ಗೆ ಯಾವುದೇ ಗಾಡಿ ಬೇಕು ಅಂದ್ರೂ. ಈಗ ಪ್ರೆಸೆಂಟು ಈ ವಿಡಿಯೋದಲ್ಲಿ ಯಾವುದೋ ಒಂದು ಕಾರ್ ನೋಡಿರ್ತೀರ, ಇವಾಗ ನೋಡಿ ವರ್ಣ ನೋಡಿದ್ರಿ, ಯಾವುದೋ ಬೇರೆ ಗಾಡಿ ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ. ಬಟ್ ಈ ವಿಡಿಯೋದಲ್ಲಿ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ, ಅದು ಕೂಡ ತರಿಸ್ಕೊಡ್ತಾರೆ, ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಓಕೆ. ಜಸ್ಟ್ ಎನ್ಕ್ವೈರಿ ಮಾಡಿ, ನಿಮ್ಗೆ ಯಾವ ಗಾಡಿ ಬೇಕು ನಿಮ್ಮ ಬಜೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಬನ್ನಿ, ಇವಾಗ ಗಾಡಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಯಾವ ಪ್ರೈಸ್ ಯಾವ ಗಾಡಿ ಸಿಗುತ್ತೆ ಅಂತ. ಸೊ ಇನ್ನೂ ನಮ್ಮ ಚಾನಲ್ ಹೊಸದಾಗಿ ಏನಾದ್ರು ನೋಡ್ತಾ ಇದ್ರೆ ಮೈ ಬಜಾರ್ ಚಾನಲ್ ಫೇಸ್ಬುಕ್ಕಲ್ಲಿ ಅಂದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ನಮ್ಮ ಮುಂದೆ ನ್ಯಾನೋ ಇದೆ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಬೈಕೇ ಬರಲ್ಲ ಈ ಪ್ರೈಸ್ಗೆ. ಸೊ 2 ವೀಲರ್ ಅಲ್ಲ 4 ವೀಲರ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಪ್ರೈಸ್ಗೆ, ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು ಸರ್. ಓಕೆ. ಒಂದು ಫ್ಯಾಮಿಲಿ ಡ್ರೈವಿಂಗ್ ಕಲಿಬೇಕು ಅಂತಂದರೆ ಅಥವಾ ನಿಮ್ಮ ಫ್ಯಾಮಿಲಿ ಯೂಸ್ಗೂ ಆಗಬೇಕು ಅಂತಂದರೆ ಈ ಗಾಡಿ ಬೆಸ್ಟ್ ಆಗಿರುತ್ತೆ. ಗುರು, ಸೆಕೆಂಡ್ಸಲ್ಲಿ ಬೈಕ್ ತಗೋತಿರಲ್ಲ ಆ ಪ್ರೈಸಲ್ಲಿ ಈ ಒಂದು 4 ವೀಲರ್ ಕಾರ್ ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಮೇಡಮ್. ಹಾಗೆ ಸರ್ ಈ ಮಾಡಲ್ ಬಂದ್ಬಿಟ್ಟು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ. ಇದರಲ್ಲೂ ಕೂಡ ನಿಮಗೆ ಅಲೋವೆಲ್ಸ್ ಬರುತ್ತೆ, ಒಳ್ಳೆ ಟೈರ್ ಕಂಡೀಷನ್ ಇದೆ, ಬಾಡಿ ಲೈನ್ ನೋಡ್ತಾ ಇರ್ಬೋದು, ಸಿಂಗಲ್ ಕ್ರಾಚ್ ಆಗಲಿ ಏನಿಲ್ಲ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರೀವಿಯಸ್ ಕಸ್ಟಮರ್ ಅಂತ ಹೇಳ್ಬೋದು. ಅದೇ ರೀತಿ ನೀವು ಇಂಟೀರಿಯರ್ ನೋಡ್ತೀರಾ ಅಂತಂದ್ರೆ ಸೊ ಪವರ್ ಸ್ಟೇರಿಂಗು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮು,
ಮ್ಯಾನ್ಯುವಲ್ AC. ಸೊ ಅದಾದ್ಮೇಲೆ ನಿಮಗೆ ಲೆದರ್ ಸೀಟ್ ಕೂಡ ಇರುವಂತದ್ದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ಅಂತ ಹೇಳ್ಬೋದು. ಸೊ ಇವೆಲ್ಲ ಮೇಂಟೆನೆನ್ಸ್ ಅಷ್ಟೇ ತುಂಬಾ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ನಿಮಗೆ ಈ ಗಾಡಿ ನಾವು ಮೇಂಟೈನ್ ಮಾಡಬಹುದು. ಒಂದು 2 ವೀಲರ್ ನ ಮೇಂಟೈನ್ ಮಾಡ್ತಿರಲ್ಲ ಆ ತರ ಈ ಗಾಡಿನ ಮೇಂಟೈನ್ ಮಾಡಬಹುದು ಅಂತ ಹೇಳ್ಬೋದು. ಮೇಡಮ್ ಈ ಏನ್ ಪ್ರೈಸ್ ಕೊಟ್ ಮಾಡಿರೋದು? ಸರ್ ಪ್ರೈಸ್ ಬಂದ್ಬಿಟ್ಟು ನಾನು 60,000 ಹೇಳ್ತಾ ಇರೋದು, ಆ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಮ್ಯಾಮ್ 60,000 ಹೇಳ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್, ನೆಗೋಷಿಯಬಲ್ ಇದೆ. ಸೊ ಆರೆಂಜ್ ಕಲರ್ ನೋಡಿದ್ರೆ ಇವಾಗ ಸಿಲ್ವರ್ ಕಲರ್ ಅಲ್ಲಿ ನೋಡ್ತಾ ಇರಬಹುದು. ಇದು ಕೂಡ ನ್ಯೂ ಲುಕ್ ಅಲ್ಲಿ ಸಿಗ್ತಾ ಇರುವಂತದ್ದು. ಮಾಡೆಲ್ ಜಾಸ್ತಿ ಬೇಕು ಅನ್ನೋರಿಗೆ ನಾನು ಈ ಗಾಡಿನ ರೆಫರ್ ಮಾಡ್ತೀನಿ ಸರ್. ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಆಟೋಮೆಟಿಕ್ ಇದು. ಆ ಗಾಡಿ ಬಂದು ನೋಡಿದ್ದು ಮ್ಯಾನ್ಯುವಲ್, ಈ ಗಾಡಿ ಬಂದು ಆಟೋಮೆಟಿಕ್ ಸರ್ ಇದು. ಓಕೆ, ಇದು ಕೂಡ ಮ್ಯಾನ್ಯುವಲ್ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಗುರು ಸ್ಟೇರಿಂಗ್ ನೋಡು, ಪವರ್ ಸ್ಟೇರಿಂಗ್, ಒಳಗೆ ಇಂಟೀರಿಯರ್ ಮಾತ್ರ ಮಸ್ತ್ ಆಗಿದೆ. ಎಷ್ಟು ಹೊಡಿದೆ ಮ್ಯಾಮ್ ಇದು? 40,000 ನೋಡಿದೆ ಸರ್ ಇದು. ಅಂದ್ರೆ ಇದು 2016 ಮಾಡಲ್ ಇರೋದ್ರಿಂದ ಲೋನು ಕೂಡ ಆಗುತ್ತೆ. ಹೌದು ಸರ್, ಲೋನು ಆಗುತ್ತೆ. ಓಕೆ, ಏನ್ ಪ್ರೈಸ್ ಕೊಟ್ ಮಾಡಿರೋದು ಸರ್? ಇದು ಪ್ರೈಸ್ ಬಂದು 225 ಹೇಳ್ತಾ ಇರೋದು, ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಓಕೆ, ಸೊ ಎಲ್ಲ ಮೈಲೇಜ್ ಎಷ್ಟು ಬರುತ್ತೆ ಐಡಿಯಾಸ್ ಇದೆಯಾ ಸರ್? ಮೈಲೇಜ್ 20 ಮೇಲ್ ಬರುತ್ತೆ ಸರ್ ಇದು. ಒಂದು ಬೈಕ್ ರೇಂಜ್ ಅಲ್ಲಿ ಮೈಲೇಜ್ ಬೇಕು ಅಂತಂದ್ರೆ ಚಾರ್ಲೆಟ್ ಬೀಟ್ ಇದನ್ನ ರೆಫರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಡೀಸೆಲ್ ಆಗಿರೋದ್ರಿಂದ. ಸೊ ಬಾಡಿ ನೋಡ್ತಾ ಇರೋದು ಗ್ರೀನ್ ಕಲರ್ ಸಿಗ್ತಾ ಇರುವಂತದ್ದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಯಾವುದೇ ರೀತಿ ಡೆಂಟ್ ಗಿಂಟ್ ಏನಿಲ್ಲ. ಸೊ ಟೈರ್ ಪ್ರೊಫೈಲ್ ನೋಡಿದ್ರೆ ಬ್ರಾಂಡ್ ನ್ಯೂ ಪ್ರೊಫೈಲ್ ಇರುವಂತದ್ದು ಟೈರು. ಸೊ ಅದೇ ರೀತಿ ಇಂಟೀರಿಯರ್ ನೋಡ್ತೀರಾ ಅಂತಂದ್ರೆ ನೋಡ್ತಾ ಇರಬಹುದು. ಸೊ ಇದಕ್ಕೂ ಕೂಡ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ AC ಬರುತ್ತೆ ಅಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೀಟು ಕೂಡ ಲೆದರ್ ಸೀಟು, ತುಂಬಾ ಇಂಟೀರಿಯರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು. ಮ್ಯಾಮ್ ಇದು ಯಾವ ಮಾಡಲ್ ಇದು? ಸರ್ 2012 ಮಾಡಲ್ ಸರ್ ಇದು, ಡೀಸೆಲ್ ಗಾಡಿ ಸರ್ ಇದು. ಸರ್ ಈ ಗಾಡಿ ಪ್ರೈಸ್ ಬಂದು 1.5 ಹೇಳ್ತಾ ಇರೋದು, ಆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ಬೈಕ್ ರೇಂಜಲ್ಲಿ ನಿಮಗೆ ಮೈಲೇಜ್ ಬೇಕು ಅಂತಂದ್ರೆ ಬೈಕಲ್ಲಾದ್ರೆ ಇಬ್ಬರೇ ಹೋಗಬೇಕು. ಸೊ 3 ಜನ ಹೋದ್ರೆ ಫೈನ್ ಹಾಕ್ಬಿಡ್ತಾರೆ. ಬಟ್ ಈ ಗಾಡಿಯಲ್ಲಿ 4 ಜನ ಆರಾಮಾಗಿ ಹೋಗಬಹುದು ಗುರು. ಕಲಿಕೂ ಅಷ್ಟೇ, ಫ್ಯಾಮಿಲಿ ಯೂಸ್ಗೂ ಅಷ್ಟೇ ಬೆಸ್ಟ್ ಗಾಡಿ ಆಗಿರುತ್ತೆ ಇದು. ಸೊ ನಮ್ಮ ಮುಂದ್ಗಡೆ ಅಂಡ್ ಗ್ರೇ ಕಲರ್ಲಿ i10 ಇದೆ ನೋಡ್ತಾ ಇರ್ಬೋದು. ಇದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಸನ್ ರೂಫ್ ಬರುತ್ತೆ. ತುಂಬಾ ಜನ ಇಷ್ಟಪಡುವಂಥದ್ದು. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತಂದ್ರೆ ಸೀರಿಯಸ್ಲಿ ಹೇಳ್ತೀನಿ ತುಂಬಾನೇ ಇಷ್ಟಪಡ್ತೀರಾ. ಇದು ಯಾವ ಮಾಡಲ್ ಮ್ಯಾಮ್ ಇದು? ಸರ್ ಇದು 2013 ಮಾಡಲಿ ಸರ್, i10 ಆಸ್ಟ್ರಾ ಇದು, ಸನ್ ರೂಫ್ ಎಲ್ಲ ಬರುತ್ತೆ ಸರ್ ಇದು. ಓಕೆ, ಟೈರ್ ಪ್ರೊಫೈಲ್ ನೋಡಿದ್ರೆ ಬ್ರಾಂಡ್ ನ್ಯೂ ಪ್ರೊಫೈಲ್ ಇರುವಂಥದ್ದು, ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಸೊ ಅದೇ ರೀತಿ ಬಾಡಿ ಲೈನ್ ನೋಡ್ಕೊಳ್ಳಿ, ಯಾವುದೇ ರೀತಿ ಡೆಂಟ್ ಆಗಲಿ ಕ್ರಚ್ ಆಗಲಿಲ್ಲ. ಅದೇ ಫೀಚರ್ ನೋಡ್ತೀರಾ ಅಂತಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು. ಅದ್ರ ಜೊತೆಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಈ ಒಂದು ಸಿಟಿಲಿ ನೀವೇನಾದ್ರೂ ಗೇರ್ ಹಾಕೊಂಡು ಗಾಡಿ ಓಡಿಸ್ತೀರಾ ಅಂತಂದ್ರೆ ಸುಮ್ಮನೆ ತಲೆನೋವು. ಸಿಂಪಲ್ ಆಗಿ ಗಾಡಿ ಕಲಿಬೇಕು ಅಂದ್ರೂ ಕೂಡ ಅಥವಾ ಸಿಟಿಗೆ ಡ್ರೈವ್ ಮಾಡೋಕೆ ಒಂದು ಬೆಸ್ಟ್ ಗಾಡಿ ಬೇಕು ಅಂದ್ರೂ ಕೂಡ ಈ ಗಾಡಿನ ನಾನು ರೆಫರ್ ಮಾಡ್ತೀನಿ. ಅದಾದ್ಮೇಲೆ ತುಂಬಾ ಜನ ಇಷ್ಟಪಡೋದು ಸನ್ ರೂಫ್. ಅಂಡ್ ನೋಡಿ ಫುಲ್ ಇದು ಕ್ಲೋಸ್ ಆದ್ರೆ ಹಿಂಗೆ ಕ್ಲೋಸ್ ಆಗಿರುತ್ತೆ, ಹಿಂಗೆ ಓಪನ್ ಮಾಡ್ಕೋಬಹುದು. ಜಸ್ಟ್ ನೋಡಿ ಹೆಂಗಿದೆ, ಕೊಳ್ದೋಬೇಕಲ್ಲ ಗುರು, ಮಸ್ತಾಗಿದೆ. ಬೇಡವಾ ಕ್ಲೋಸ್ ಮಾಡಿ ನೋಡಿ. ನಿಮ್ಮ ಮಕ್ಕಳಿದ್ರೆ ತುಂಬಾನೇ ಯೂಸ್ ಆಗುತ್ತೆ. ಒಳ್ಳೆ ಸೀಟ್ ಇದೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ತುಂಬಾ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಜಸ್ಟ್ 37,000 ಅಷ್ಟೇ ಓಡಿರೋದು ಮ್ಯಾಮ್ ಇದು? ಹೌದು ಸರ್. ಸರ್ ಈ ಪ್ರೈಸ್ ಬಂದ್ಬಿಟ್ಟು 3,60,000 ಹೇಳ್ತಾ ಇರೋದು, ಈ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಅದರಲ್ಲೂ ನೆಗೋಷಿಯಬಲ್? ಹೌದು ಸರ್, ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲ್ ಹೇಳಿದ್ರಲ್ಲ? 2013 ಮಾಡಲು. ಲೋನ್ ಆಗುತ್ತೆ ಹಂಗಾದ್ರೆ? ಸರ್ ಲೋನ್ ಆಗುತ್ತೆ. ಇದು 13 ಮಾಡಲ್ ಇದೆಯಲ್ವಾ, 13 ಮಾಡಿದ್ರೆ ಲೋನ್ ಆಗುತ್ತೆ. ಸೊ ನಮ್ಮ ಮುಂದ್ಗಡೆ ಸ್ವಿಫ್ಟ್ ಇದೆ, ಅದು ಡೀಸೆಲ್, ಒಳ್ಳೆ ಮೈಲೇಜ್ ಬರುವಂಥದ್ದು. VDI ನೋಡ್ತಾ ಇರ್ಬೋದು. ಅಂಡ್ ಈ ಗಾಡಿ ನೋಡಿದ್ರೆ ನಿಮಗೆ ಒಂದು ಮಿಲ್ಕಿ ವೈಟ್ ಅಲ್ಲಿ ಸಿಗುವಂಥದ್ದು. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂದ್ರೆ 65% ಟೈರ್ ಕಂಡೀಷನ್ ಇದೆ. ಸೊ ಬಾಡಿ ಕೂಡ ನೋಡ್ಕೋಬಹುದು. ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ ಸೊ ಇದರಲ್ಲೂ ಕೂಡ 4 ಡೋರ್ ಪವರ್ ವಿಂಡೋ ಬರುತ್ತೆ ಅಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಒಂದು ಕ್ರೀಮ್ ಅಂಡ್ ಬ್ಲಾಕ್ ಡುವೆಲ್ ಕಲರ್ ಅಲ್ಲಿ ಲೆದರ್ ಸೀಟ್ ನ ಕೂಡ ಮಾಡಿಸಿರುವಂಥದ್ದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್. ಅಂಡ್ ಇದು ಯಾವ ಮಾಡಲ್ ಮ್ಯಾಮ್ ಇದು? ಸರ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸ್ಪೀಕರ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್ ಗುರು, ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿರೋ ಸರ್, ಹಂಗಾಗಿ ಅವರೆಲ್ಲ ಹಾಕ್ಸ್ಕೊಂಡಿದ್ದಾರೆ ಸರ್. ಓಕೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನೂ ಕೂಡ. ಸೊ ಇದು ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? ಈ ಪ್ರೈಸ್ ಬಂದ್ಬಿಟ್ಟು 2.5 ಹೇಳ್ತಾ ಇರೋದು ಸರ್. ಇದು ನೆಗೋಷಿಯಬಲ್ ಇದೆ ಸರ್. ಅವ್ರು ಡೈರೆಕ್ಟ್ ಆಗಿ ಬಂದು ಗಾಡಿ ಎಲ್ಲ ನೋಡಿ ಚೆಕ್ ಮಾಡ್ಕೊಂಡ್ರೆ ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. ಓಕೆ, ನಿಮಗೆ ಜಸ್ಟ್ ಡ್ರೈವಿಂಗ್ ಮಾತ್ರ ಬರುತ್ತೆ. ಇನ್ ಕೇಸ್ ಗಾಡಿ ಚೆಕ್ ಮಾಡಕ್ ಬರಲ್ಲ ಅಂದ್ರೆ ಒಬ್ಬರ ಇಬ್ರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಬೇಕಾದ್ರೆ ಗಾಡಿ ತಗೋಬಹುದು. ಒಳ್ಳೆ ಮೈಲೇಜ್ ಬರುತ್ತೆ ಡೀಸೆಲ್ ಆಗಿರೋದ್ರಿಂದ. ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಮಾಡಬಹುದು. ಯಾಕಂದ್ರೆ ಮಾರುತಿದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತಲ್ಲ. ತುಂಬಾ ಜನಕ್ಕೆ ಒಂದು ಕನ್ಸುಗುರು, ನಾವೊಂದು ಪ್ರೀಮಿಯಂ ಗಾಡಿಗಳನ್ನ ತಗೊಳ್ಳೋಣ ಅಂತ. BMW, ಆಡಿ, ಇಲ್ಲಾಂದ್ರೆ ಮರ್ಸಿಡೀಸ್ ಬೆಂಜ್, ಈ ತರ ಎಲ್ಲ ತುಂಬಾ ಇರುತ್ತೆ. ಬಟ್ ಅವಾಗ ಬಜೆಟ್ ಅಂತ ನೋಡೋದಾದ್ರೆ ಗುರು, ನಮ್ಮ ಬಜೆಟ್ಗೆ ಸಿಗುತ್ತಾ? ಸ್ವಿಫ್ಟ್ ಇಲ್ಲ i10 ಈ ತರ ಬಜೆಟ್ ಮಾಡಿಕೊಂಡಿರ್ತೀವಿ ನಾವೆಲ್ಲ, ಮರ್ಸಿಡೀಸ್ ಬೆಂಜ್ ಅಂತ ತಗೊಳಕಾಗುತ್ತಾ ಅಂತನೋರ್ಗೆ ಸೊ ಬೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಸೊ ಇದು ಕೂಡ ನಿಮಗೆ ಲೋ ಪ್ರೈಸ್ ಅಲ್ಲಿ ಕ್ವಾಲಿಟಿ ಗಾಡಿಗಳನ್ನ ಕೊಡ್ತಾ ಇದ್ದಾರೆ ಮರ್ಸಿಡೀಸ್ ಬೆಂಜ್. ಮ್ಯಾಮ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮ್ಯಾಮ್. ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀವಿ, ಯಾಕಂದ್ರೆ ಒಂದು ಸ್ವಿಫ್ಟ್ ಪ್ರೈಸ್ ಅಲ್ಲಿ ನಿಮಗೆ ಮರ್ಸಿಡೀಸ್ ಬೆಂಜ್ ಸಿಗುತ್ತೆ ಸರ್. ಇದು ಮಾಡಲ್ ಬಂದ್ಬಿಟ್ಟು 2001 ಮಾಡಲ್ ಸರ್ ಇದು. ಓಕೆ, ಸೊ ಅದರಲ್ಲೂ ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಒಳ್ಳೆ ಕಂಪ್ನಿ ಕಡೆಯಿಂದ ಬಂದಿರೋದು, ಅಲೋವಿಲ್ಸ್ ಇದೆ, ಟೈರ್ ಕಂಡೀಷನ್ ನಿಮಗೆ 50% ಟೈರ್ ಕಂಡೀಷನ್ ಇರುವಂಥದ್ದು. ಸೊ ಬಾಡಿ ಲೈನ್ ಕೂಡ ನೋಡ್ಕೊಂಬಿಡಿ. ಸೊ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರುವಂಥದ್ದು. AC, ಸೊ ನಿಮಗೆ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, 4 ಡೋರ್ ಪವರ್ ವಿಂಡೋ, ಸೊ ಎಲ್ಲ ಬರುತ್ತಲ್ಲ ಗುರು. ಇನ್ನೇನಿದೆ, ಸನ್ ರೂಫ್ ಒಂದಿಲ್ಲ ಅನ್ನೋದು ಅಂದ್ಬಿಟ್ರೆ A to Z ಎಲ್ಲ ಬಂದ್ಬಿಡುತ್ತೆ. ಸೊ ನಿಮಗೆ ಪ್ರೀಮಿಯಂ ವೆಹಿಕಲ್ಗಳು ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ. ಸೊ ಅದೇ ರೀತಿ ನೀವು ಬೂಟ್ ಸ್ಪೇಸ್ ನೋಡ್ತೀರಾ ಅಂತಂದರೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇರುವಂಥದ್ದು. ಆ್ಯಂಡ್ ಗಾಡಿ ನಂಬರು ಕೂಡ ನೋಡ್ಕೋಬೋದು, ರೇರ್ ಕ್ಯಾಮ್ರಾ ಕೂಡ ಬರುತ್ತೆ.
ಆ್ಯಂಡ್ C180. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2.5 ಹೇಳ್ತಾ ಇರೋದು ಸರ್. ಈ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಬಟ್ ಇದು ಮಾಡಲ್ ಬಂದು 2001 ಮಾಡಲ್ ಇದೆ. ಇದು FC ಬಂದ್ಬಿಟ್ಟು 2030 ವರ್ಗುನು ರನ್ನಿಂಗ್ ಅಲ್ಲಿ ಇದೆ ಸರ್ ಇದು. ಸೊ ಅವಾಗಲೇ ಹೇಳಿದ್ರಲ್ಲ i10 ಏನು ಪ್ರೈಸ್ ಹೇಳಿದ್ದು ಸರ್ ಅದು 360 ಹೇಳಿರೋ ಸರ್ ಅದನ್ನ. ಅದಕ್ಕಿಂತ ಕಡಿಮೆಗೆ ಮರ್ಸಿಡಿಸ್ ಬೆಂಜೇ ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ನಮ್ಮ ಮುಂದೆ ಅಸೆಂಟ್ ಇದೆ ನೋಡ್ತಾ ಇರ್ಬೋದು. ಈ ಗಾಡಿನ ಮಾಡಿಫಿಕೇಶನ್ ಮಾಡ್ಕೊಳ್ಳೋರು ಕಾಲೇಜ್ ಹುಡುಗರು ತುಂಬಾ ಜನ ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ಈ ಗಾಡಿ ಒಂಥರ ಗುರು ಸ್ಕಿಡ್ ಮಾಡಿಕೆಲ್ಲ ಸಖತ್ತಾಗಿದೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಗಾಡಿ ತುಂಬಾ ಇಷ್ಟಪಡ್ತಾ ಇದೆ, ಯಾಕಂದ್ರೆ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಪ್ರೆಸೆಂಟ್ಲು ಕೂಡ ಅದೇ ತರ ಟ್ರೆಂಡಿಂಗ್ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಡೀಟೇಲ್ಸ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ 2009 ಮಾಡಲು ಸರ್, ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, ಲೋ ಬಜೆಟ್ ಅಲ್ಲಿ ಇದೆ ಗಾಡಿ. ತುಂಬಾ ನೀಟಾಗೂ ಇದೆ, ನೀಟಾಗೂ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ ಎಲ್ಲ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ರೆ. ಸೊ ಇದು ಕೂಡ ನೋಡ್ತಾ ಇರ್ಬೋದು. ಸೊ ನೀವು ಬೂಟ್ ಸ್ಪೇಸ್ ನೋಡ್ತೀರಾ ಅಂದ್ರೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಗಾಡಿ ಯಾವ ತರ ಅಂದ್ರೆ ಸ್ಪೋರ್ಟ್ಸಿ ಲುಕ್ ಅಲ್ಲಿ ಸಿಗುವಂತದ್ದು. ಅಂಡ್ ಗಾಡಿ ಕೂಡ ನಿಮಗೆ ಸನ್ ಫಿಲ್ಮ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮ್ಯಾಮ್ ಏನ್ ಪ್ರೈಸ್ ಕೊಟ್ಟು ಮಾಡಿರೋದು ಇದಕ್ಕೆ? ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಾವು 165 ಹೇಳ್ತಾ ಇದೀವಿ ಸರ್. ಇದನ್ನ 165 ಹೇಳ್ತಾ ಇದೀವಿ. ಗಾಡಿನೂ ಕಮ್ಮಿ ಓಡಿದೆ, ಜಸ್ಟ್ 41,000 ಓಡಿದೆ ಅಷ್ಟೇ ಗಾಡಿ. 1,65,000 ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಾಡಿನೂ ಕೂಡ ಕಡಿಮೆ ಓಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನೋ ನೆಗೋಷಿಯಬಲ್ ಅದ್ರಲ್ಲಿ ಏನೋ ಇದೆಯಾ ಮ್ಯಾಮ್ ಸ್ಲೈಟ್ಲಿ? ಹೌದು ಸರ್, ನೆಗೋಷಿಯಬಲ್ ಇದೆ ಸರ್. ನಾವು ಹೇಳ್ತಾ ಇರೋ ಪ್ರೈಸ್ ಅಲ್ಲಿ ಯಾವುದೇ ಗಾಡಿಗಾಗಲಿ ನಾವು ಫೈನಲ್ ಇಲ್ಲ. ಇಲ್ಲಿ ಯಾವುದೇ ಗಾಡಿ ಅವ್ರು ನೋಡಿ ಬಂದ್ರು ನಮ್ಮ ಎಲ್ಲಾ ಪ್ರೈಸ್ಗೂ ನೆಗೋಷಿಯಬಲ್ ಇದೆ ಸರ್. ಸೊ ನಮ್ಮ ಮುಂದೆ 2 ಬಲೆನೋ ಇದೆ. ಅದರಲ್ಲಿ ನಿಮಗೆ ಆಟೋಮೆಟಿಕ್ ಬೇಕಾ ಇಲ್ಲ ಅಂದ್ರೆ ಮ್ಯಾನುವಲ್ ಬೇಕಾ? ಎರಡೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದೇಳಿ ಮೇಡಮ್ ಹಾಗೆ. ಸರ್ ಈ ಗಾಡಿ ಬಂದು ಆಟೋಮೆಟಿಕ್ ಇದು ಬಲೆನೋ ಜೀಟಾ ಪೆಟ್ರೋಲ್ ಗಾಡಿ ಸರ್. ಇದು 2016-17 ಮಾಡಲ್ ಸರ್ ಇದು. ಓಕೆ, ಕಂಪ್ನಿ ಕಡೆಯಿಂದ ಬಂದಿರುವಂಥ ಅಲೆ ವೀಲ್ಸ್ ಇದೆ. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತಂದ್ರೆ 85% ಟೈರ್ ಕಂಡೀಷನ್ ಇರುವಂಥದ್ದು. ಅಂಡ್ ಟಾಪ್ ಎಂಡ್ ಇರೋದ್ರಿಂದ ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಬಾಡಿ ಲೈನ್ ಕೂಡ ನೋಡ್ಕೋಬಹುದು, ಯಾವುದೇ ರೀತಿ ಡೆಂಟ್ ಏನಿಲ್ಲ. ಸೊ ಅದೇ ರೀತಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ. ಅಂಡ್ ಸೆಂಟ್ರಲ್ ಆಗಿ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಕ್ಲೋಸಿಂಗ್ ಕೂಡ ಬರುವಂಥದ್ದು. ಸೊ ನಿಮಗೆ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಅದ್ರ ಜೊತೆ ನೋಡೋದಾದ್ರೆ ಒಂದು ಟಚ್ ಸ್ಕ್ರೀನ್ ಇರುವಂಥದ್ದು. ಅಂಡ್ ಆಟೋ ಕಂಟ್ರೋಲ್ AC ಅಂಡ್ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಮೊದಲೇ ಹೇಳ್ದಂಗೆ ಸಿಟಿ ರೌಂಡ್ಸ್ಗೆಲ್ಲ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಕಲಿಯೋರ್ಗೂ ಅಷ್ಟೇ. ಅಂಡ್ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುವಂಥದ್ದು. ಸೊ ನಿಮಗೆ ಡಿಫಾಗರ್ ರೇರ್ ವೈಫರ್ ಕೂಡ ಬರುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಸಿಗುವಂಥದ್ದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿರೋದು ಇದಕ್ಕೆ? ಸರ್ ಇದು ಪ್ರೈಸ್ ಬಂದು 5 ಲ್ಯಾಕ್ ಹೇಳ್ತಾ ಇರೋದು ಸರ್. 5 ಲ್ಯಾಕ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಯಾವ ಮಾಡಲು? 2016-17 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್, ಆಟೋಮೆಟಿಕ್ ಸರ್. ಎಷ್ಟು ಓಡಿದೆ? 67,000 ಓಡಿದೆ ಸರ್ ಇದು. ಓಕೆ, ರೆಕಾರ್ಡೆಡ್. ಇನ್ ಕೇಸ್ ನೀವೇನಾದ್ರು ಒಬ್ರು ಮೆಕ್ಯಾನಿಕ್ ಕರ್ಕೋಬಹುದು, ಚೆಕ್ ಮಾಡಿಸ್ಕೊಂಡು ಗಾಡಿ ತಗೋಬಹುದು. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುವಂತದ್ದು ಈ ಕಲರ್ ಸಿಗ್ತಾ ಇದೆ. ಇದೇಳಿ ಮ್ಯಾಮ್ ಹಾಗೆ. ಸರ್ ಈ ಗಾಡಿ ಬಂದ್ಬಿಟ್ಟು ಬಲೆನೋ ಸರ್. ಇದನ್ನು ಪೆಟ್ರೋಲ್ ಗಾಡಿ, ಇದು ಜೀಟಾ, ಇದು ಟಾಪ್ ಎಂಡ್ ಗಾಡಿನ. ಇದು ಮ್ಯಾನುವಲ್ ಸರ್. ಇದು ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಇದ್ರ ಜೊತೆ ನೋಡಿದ್ರೆ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಕ್ಲೋಸಿಂಗ್ ಕೂಡ ಬರುವಂತದ್ದು. ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಅದ್ರ ಜೊತೆ ನೋಡಿದ್ರೆ ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಅಂಡ್ ಒಳ್ಳೆ ಲೆದರ್ ಸೀಟ್ ಇದೆ ಕೂಡ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು 200% ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಷ್ಟು ಓಡಿದೆ ಮ್ಯಾಮ್ ಇದು? ಸರ್ ಇದು 60,000 ಓಡಿದೆ ಸರ್ ಇದು. ಓಕೆ, ಸೊ ನೋಡ್ತಾ ಇರ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ಬಂದು 6 ಲ್ಯಾಕ್ ಹೇಳ್ತಾ ಇರೋದು ಸರ್. ಇದು ಯಾವ ಮಾಡಲು? 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 2019 ಗಾಡಿನ 6 ಲ್ಯಾಕ್ ಹೇಳ್ತಾರೆ. ಹೌದು ಸರ್. ಆ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಆಗಿ ಬಂದು ಗಾಡಿನ ನೋಡೋರು ಓಕೆ ಮಾಡ್ಕೊಂಡು ಆ ಪ್ರೈಸ್ ನೆಗೋಷಿಯಬಲ್ ಮಾಡಿ ನಾವು ಕೊಡ್ತೀವಿ ಸರ್. ಮ್ಯಾಮ್ ಜೆನ್ ಎಷ್ಟಿಲ್ಲ ಇದು? ಸರ್ ಈ ಮಾಡಲ್ ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಜೆನ್ ಎಷ್ಟಿಲ್ಲ ಸರ್ ಇದು. ಓಕೆ, ಸೊ ಅದು ಕೂಡ ನೀವು ಬಾಡಿ ಕೂಡ ನೋಡ್ಬೋದು, ಬಾಡಿ ಲೈನ್ ಕೂಡ ನೋಡ್ಕೋಬೋದು. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತಂದರೆ 90% ಟೈರ್ ಪ್ರೊಫೈಲ್ ಇರುವಂಥದ್ದು. ಸೊ ಅದೇ ರೀತಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ ಸೊ ಇದಕ್ಕೂ ಕೂಡ 4 ಡೋರ್ ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಕೂಡ ಬರುವಂಥದ್ದು. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಕಂಪ್ನಿ ಕಡೆಯಿಂದ ಬಂದಿರುವಂಥ ಫ್ಯಾಬ್ರಿಕ್ ಸೀಟು ಕೂಡ ಸಿಗುವಂಥದ್ದು. ಸೊ ಇವೆಲ್ಲ ಮೈಲೇಜು ಕೂಡ ಮೇಂಟೆನೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಪ್ರೈಸ್ ಏನು ಕೊಟ್ಟು ಮಾಡಿದ್ದಾರೆ ಮ್ಯಾಮ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 1,80,000 ಹೇಳ್ತಾರದು. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಇದು 2010 ಆಗಿರೋದ್ರಿಂದ FC ಬಂದು 2030 ವರೆಗೂ FC ರನ್ನಿಂಗ್ ಅಲ್ಲಿ ಇದೆ ಸರ್. ಈಗ ಈ ಗಾಡಿ ಬಂದು ಆಲ್ಟೋ K10 VXi ಇದು. ಓಕೆ, ಈ ಗಾಡಿ ಬಂದ್ಬಿಟ್ಟು 2014 ಮಾಡಲ್ ಸರ್ ಇದು. ಸೊ ಬ್ರಾಂಡ್ ನ್ಯೂ ಕಂಡೀಷನ್ ಇರುವಂಥ ಟೈರ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆ ನೋಡೋದಾದ್ರೆ ಗಾಡಿ ಬಾಡಿ ಲೈನ್ ಕೂಡ ನೀಟಾಗಿದೆ. ಸೊ ಇದರಲ್ಲಿ 2 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಕೂಡ ಬರುವಂಥದ್ದು. ಅಂಡ್ ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಸೀಟ್ ಕವರ್ ಅಷ್ಟೇ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಕೊಟ್ಟು ಮಾಡಿದ್ದಾರೆ ಮ್ಯಾಮ್? ಪ್ರೈಸ್ ಬಂದ್ಬಿಟ್ಟು 225 ಹೇಳ್ತಾ ಇರೋದು. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ನಮ್ಮ ಮುಂದ್ಗಡೆ ಸ್ವಿಫ್ಟ್ ಡಿಸೈರ್ ಇದೆ. ಯಾಕಂದ್ರೆ ಡಿಕ್ಕಿ ಸ್ಪೇಸ್ ಬೇಕು ಅಂತ ನೀವೇನೋ ನೋಡ್ತಾ ಇದ್ದೀರಾ ಅಂದ್ರೆ ಸ್ವಿಫ್ಟ್ಗಿಂತ ಸ್ವಿಫ್ಟ್ ಡಿಸೈರ್ ಆಗಿ ಹೋಗ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ನೋಡ್ತಾ ಬಹುದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಮ್ಯಾಗ್ವಿಲ್ ಬರುತ್ತೆ. ಒಳ್ಳೆ ಒಂದು 65% ಟೈರ್ ಕಂಡೀಷನ್ ಇರುವಂತದ್ದು. ಟೈರ್ ಪ್ರೊಫೈಲ್ ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ. ಕ್ರೋಮ್ ಡೀಟೇಲಿಂಗ್ ಜೊತೆಲಿ ಅಂಡ್ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದ್ರೆ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂತದ್ದು. ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಆಟೋ ಕಂಟ್ರೋಲ್ AC ಬರುತ್ತೆ. ಅಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಇಂಟೀರಿಯರ್ ನೋಡೋರು ಹೆಂಗಿದೆ, ಸಾಕಾಗಿದೆ ಅಲ್ಲ. ಅಂಡ್ ನಿಮಗೆ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂತದ್ದು. ಸೆಕೆಂಡ್ ರೋ ಕೂಡ ನೋಡಬಹುದು. ಆಮ್ರೆಸ್ಟ್ ಕೂಡ ಸಿಗುತ್ತೆ ನಿಮಗೆ. ಬೂಟ್ ಸ್ಪೇಸ್ ಕೂಡ ತುಂಬಾ ಮ್ಯಾಸಿವ್ ಆಗಿದೆ ಅಂತಾನೂ ಕೂಡ ಹೇಳ್ಬೋದು. ಪ್ರೈಸ್ ಏನು ಕೊಟ್ಟು ಮಾಡಿದ್ರೆ ಮ್ಯಾಮ್ ಇದಕ್ಕೆ? ಸರ್ ನಾನು ಆಗ್ಲೇ ಮಾಡಲ್ ಹೇಳಿದೆ, ಇನ್ನೊಂದ್ಸಲ ಹೇಳ್ತೀನಿ. ಇದು ಮಾಡಲ್ ಬಂದ್ಬಿಟ್ಟು 2014 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ZXi ಟಾಪ್ ಎಂಡ್ ಇದು ಪೆಟ್ರೋಲ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಿರೋದು. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಮತ್ತೊಂದು ಎಸೆಂಟ್ ಇದೆ ನೋಡ್ತಾ ಇರ್ಬೋದು ಸರ್. ಹೌದು, ಆಗ್ಲೇ ಒಂದು ತೋರಿಸ್ತು ನಾವು ಸಿಲ್ವರ್ ಕಲರ್. ಇದು ಬಂದ್ಬಿಟ್ಟು ಮೆರೂನ್. ಇದು ಅದೇ ಮಾಡಲೇ 2009
ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು, ಪೆಟ್ರೋಲ್ ಗಾಡಿ. ಸೊ ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ. ಸೊ ಜೊತೆ ನೀವು ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದ್ರೆ ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಮ್ಯಾನುವಲ್ ಎಸಿ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುತ್ತೆ. ಸೆಕೆಂಡ್ ರೋ ಕೂಡ ನೋಡ್ತಾ ಇರಬಹುದು. ಅದ್ರ ಜೊತೆ ಡಿಕ್ಕಿ ಸ್ಪೇಸ್ ನೋಡ್ತೀರಾ ಅಂದ್ರೆ ಒಳ್ಳೆ ಡಿಕ್ಕಿ ಸ್ಪೇಸ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಬೇರೆ ಹಾಕ್ಸಿದ್ದಾರೆ ಗುರು, ಸ್ಪೀಕರ್. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರಾ ಮ್ಯಾಮ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಇದು 160 ಹೇಳ್ತಾರೆ ಸರ್. ಇದು ನಾವು 160 ಹೇಳ್ತಾರದು, ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ. ಸೊ ಅವಾಗಲೇ ಕಾಲೇಜ್ ಹುಡುಗರು ತೋರಿಸಾಯ್ತು, ಇವಾಗ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅವ್ರಿಗೆ ತೋರಿಸ್ತಾ ಇದೀನಿ ಅಂತಂದ್ರೆ ಆ ಲೆವೆಲ್ ಇರುವಂತದ್ದು. ಇದ್ರ ಬಗ್ಗೆ ಹೇಳಿ ಮ್ಯಾಮ್ ಹಾಗೆ. ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ 2012 ಮಾಡಲ್ ಸರ್. ಇದು 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಗಾಡಿ ಬಾಡಿ ಲೈನ್ ನೋಡ್ಕೋಬಹುದು. ಆಟೋ ಮಾರ್ಕೆಟ್ ಒಳ್ಳೆ ಅಲೋವಿಲ್ಸ್ ಹಾಕಿದ್ದಾರೆ. ಟೈರ್ ಕಂಡೀಷನ್ ನೋಡ್ತಾ ಇರಬಹುದು. ಟೂ ವೀಲ್ ಡ್ರೈವ್. ಹೌದು ಸರ್. ಓಕೆ. ಅದೇ ರೀತಿ ನೀವು ಇಂಟೀರಿಯರ್ ನೋಡ್ತೀರಾ ಅಂದ್ರೆ ನಿಮಗೆ ಇದರಲ್ಲೂ ಕೂಡ ಡೋರ್, ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಅದ್ರ ಜೊತೆ ಪವರ್ ಸ್ಟೇರಿಂಗ್ ಬರುವಂತದ್ದು. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ಆಟೋ ಕಂಟ್ರೋಲ್, ಎಸಿ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೀಟ್ ನೋಡ್ತಾ ಇರಬಹುದು, 7 ಸೀಟರ್ ಗಾಡಿ. ಪ್ರೈಸ್ ಮ್ಯಾಮ್ ಇದು? ಸರ್ ಈ ಪ್ರೈಸ್ ಹೇಳೋದಾದ್ರೆ ನಾವು ಆಗ್ಲೇ ಒಂದು ಶಿಫ್ಟ್ ತೋರಿಸ್ತು, i10 ತೋರಿಸ್ತು, ಅದೇ ಬಜೆಟ್ ಅಲ್ಲಿ ನಾವು ದೊಡ್ಡ ಗಾಡಿ ಲೈಕ್ ಮಾಡ್ತೀನಿ ಅಂತ ಅನ್ನೋರು 3,30,000 ಹೇಳ್ತಾ ಇರೋದು. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ವಾ, ಅದ್ರ ಸೂಪರ್ ಮ್ಯಾಮ್ ಆಗಿದ್ರೆ. ಸೊ ಇನೋವಾ ಕ್ರಿಸ್ಟಾ ಇದೆ ನೋಡ್ತಾ ಇರಬಹುದು. ಅಂಡ್ ತುಂಬಾ ಜನ ಲೈಕ್ ಮಾಡುವಂತದ್ದು. ಈ ಗಾಡಿ ಬಗ್ಗೆ ಹೇಳಿ ಮ್ಯಾಮ್, ನೀವು ಒಂದ್ಸಲ ಡೀಟೇಲ್ಸ್ ಕೊಟ್ಬಿಡಿ ಸಾಕು. ಸರ್ ಡೀಟೇಲ್ಸ್ ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಅದು ಕೂಡ ನೋಡ್ತಾ ಇರಬಹುದು. ಒಳ್ಳೆ ಟೈರ್ ಪ್ರೊಫೈಲ್ ಇದೆ ಅಂಡ್ ಕಂಪ್ನಿ ಕಡೆಯಿಂದ ಬಂದಿರುವಂತಹ ಅಲೆವೆಲ್ಸ್ ಇದೆ. ಟಾಪ್ ಎಂಡ್ ಇರೋದ್ರಿಂದ ಮಿರರ್ ಇಂಡಿಕೇಟರ್ ಕೂಡ ಬರುವಂತದ್ದು. ಫುಡ್ ರೆಸ್ಟ್ ಕೂಡ ಸಿಗುತ್ತೆ. ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ ಇದಕ್ಕೂ ಕೂಡ 4 ಡೋರ್, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಮಿರರ್ ಕ್ಲೋಸಿಂಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುವಂತದ್ದು, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ. ಸೊ ಟಚ್ ಸ್ಕ್ರೀನ್ ಅಂಡ್ ಆಟೋ ಕಂಟ್ರೋಲ್ ಎಸಿ ಬರುತ್ತೆ ಅಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಅದ್ರ ಜೊತೆ ಒಳ್ಳೆ ಲೆದರ್ ಸೀಟ್ ಗಳು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಸೊ ಸೇಫ್ಟಿ ಪರ್ಪಸ್ ಡುವೆಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ ಅಂತ ಹೇಳ್ಬೋದು. ಸೊ ಗಾಡಿ ಹಿಂದೆ ನೋಡುಗರು, ಸೆಕೆಂಡ್ ರೋನ, ಥರ್ಡ್ ರೋ ನೋಡುಗರು, ಎಷ್ಟು ಜನ ಕುತ್ಕೋಬಹುದು ಗುರು. ರೂಫ್ ಎಸಿನೂ ಕೂಡ ಬರುತ್ತೆ ನಿಮ್ಗೆ ನೋಡಿ, ಎಲ್ಲ ಫುಲ್ಲಿ ಲೋಡೆಡ್. ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ವಿ ವೇರಿಯಂಟ್ ಬಂದಿರುತ್ತೆ 2.4 ಅಂಡ್ ನಿಮಗೆ ಡಿಫಾಗರು, ರೇರ್ ವೈಫರ್ ಕೂಡ ಬರುವಂತದ್ದು. ಅಂಡ್ UP ಇದೆ ಮ್ಯಾಮ್, ಉತ್ತರ ಪ್ರದೇಶ ಅಲ್ಲ? ಹೌದು ಸರ್. ಓಕೆ. ಸೊ ವಿತ್ NOC ಏನ್ ಪ್ರೈಸ್ ಕೊಡ್ತಿರೋದು ಸರ್? ಇದು 13 ಲಕ್ಷ ಆಗುತ್ತೆ ಸರ್. ವಿತ್ NOC ಆಸ್ ಇಟ್ ಇಸ್ ಕಂಡೀಷನ್ ಆಸ್ ಇಟ್ ಇಸ್ ಆದ್ರೆ 13 ಲಕ್ಷ ಆಗುತ್ತೆ. ಕರ್ನಾಟಕಕ್ಕೆ ಮಾಡಿಸ್ಕೊಡೋದಾದ್ರೆ 2 ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಸರ್. ಅದು ಅಂದ್ರೆ 15 ಲಕ್ಷ ಆಗುತ್ತೆ. 15 ಲಕ್ಷ ಆಗುತ್ತೆ. Okay, ಅಂದ್ರೆ ನಿಮ್ಗೆ ಏನಾದ್ರು ವಿತ್ ಕೇನೆ ಬೇಕು ಅಂತಂದ್ರೆ 15 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 15 ಲ್ಯಾಕ್. ನೀವೇನಾದ್ರು ಮುಂದೆ ಒಂದು ಮಾತಾಡಿದ್ರೆ ಸ್ಲೈಟ್ಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡ್ತಿರಲ್ಲ? ಹೌದು ಸರ್, ಕಮ್ಮಿ ಮಾಡ್ತೀವಿ, ನೆಗೋಷಿಯಬಲ್ ಮಾಡ್ತೀವಿ ಸರ್. ಓಕೆ. ಇನ್ನೊಂದು ಇದೆ ಅಂತ ಹೇಳ್ಬೋದು, ಇನೋವಾ ಕ್ರಿಸ್ಟಾ. ಇದ್ಯಾವ ಮಾಡಲ್ ಮ್ಯಾಮ್ ಇದು? ಸರ್ ಇದನ್ನು 2017 ಮಾಡಲು. ಇದು ಸಿಂಗಲ್ ಓನರ್ ಗಾಡಿನೇ ಸರ್. ಇದು ಫಾಗ್ ಲೈಟ್, ಹೆಡ್ ಲೈಟ್ಸ್ ಎಲ್ಲ ಫ್ರಂಟ್ ಪ್ರೊಫೈಲ್ ಅಂತೂ ಬೆಂಕಿ ಗುರು, ಸಖತ್ತಾಗಿದೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಸಖತ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತಂದ್ರೆ ನಿಮಗೆ 60% ಟೈರ್ ಪ್ರೊಫೈಲ್ ಇರುವಂಥದ್ದು. ನಿಮಗೆ ಕಂಪ್ನಿ ಕಡೆಯಿಂದ ಬಂದಿರುವಂಥ ಮ್ಯಾಗ್ವೆಲ್ಸ್ ಇದೆ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಇಂಟೀರಿಯರ್ ಫೀಚರ್ ನೋಡಿದ್ರೆ 4 ಡೋರ್, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ ಅಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು, ಮಿರರ್ ಕ್ಲೋಸಿಂಗ್ ಕೂಡ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಆಗಿರುವಂಥದ್ದು, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು. ಅದ್ರ ಜೊತೆಲಿ ನಿಮಗೆ ಟಚ್ ಸ್ಕ್ರೀನು ಅಂಡ್ ಆಟೋ ಕಂಟ್ರೋಲ್ ಎಸಿ ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೀಟ್ ನೋಡ್ತೀರಾ ಅಂತಂದರೆ ನೋಡ್ತಾ ಇರ್ಬೋದು, ಗಾಡಿಗೆ ಮ್ಯಾಚಬಲ್ ಬ್ಲ್ಯಾಕ್ ಕಲರಲ್ಲಿ ಮಾಡಿಸಿದ್ದಾರೆ. ಒಳ್ಳೆ ಪ್ರೀಮಿಯಂ ಸೀಟ್ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ರೂಫ್ ಎಸಿ ಕೂಡ ಬರುತ್ತೆ. ಅಫಿಷಿಯಲ್ ಆಗಿ ಏನಾದ್ರು ಗಾಡಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಇದಕ್ಕೆ ಹೋಗ್ಬೋದು. ಸೇಫ್ಟಿ ಪರ್ಪಸ್ ನೋಡೋದಾದ್ರೆ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ ಅಂತ ಹೇಳ್ಬೋದು. ಫ್ರಂಟ್ ಅಲ್ಲಿ ನೋಡೋದಾದ್ರೆ ಒಂದು ಸ್ಟೇರಿಂಗ್ ಅಲ್ಲಿ ಬರುತ್ತೆ, ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಆ ಕಡೆ ಈ ಕಡೆ ಪಿಲ್ಲರ್ ಅಲ್ಲಿ 2 ಬರುತ್ತೆ. ಟೋಟಲ್ 4 ಏರ್ ಬ್ಯಾಗ್ ಬರುವಂತದ್ದು. ಸೊ ನಿಮಗೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಮ್ಯಾಮ್ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ಇದಕ್ಕೆ? ಇದು ಆಕ್ಚುಲಿ ಉತ್ತರ ಪ್ರದೇಶ ಆಗಿರುತ್ತೆ. ಈ ಗಾಡಿ ಬಂದು ಇದು ಅದೇ ಗಾಡಿನೇ. ಇದು UP ಗಾಡಿನೇ, ಔಟ್ ಸೈಡ್ ಗಾಡಿನ ಎರಡನ್ನು. ಇದು V ವರ್ಷನ್, ಇದು Z ವರ್ಷನ್ ಗಾಡಿ. ಟಾಪ್ ಎಂಡ್ ಇದು Z ವರ್ಷನ್. ಇದು ಟಾಪ್ ಎಂಡ್ ಗಾಡಿ. ಈ ಗಾಡಿ ಇದಕ್ಕಿಂತ ಟಾಪ್ ಎಂಡ್. ಇದಕ್ಕಿಂತ ಇದು ಟಾಪ್ ಎಂಡ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 13,50,000 ಹೇಳ್ತಾ ಇರೋದು. ಯಾವ ಮಾಡಲ್ ಇದು? 2017 ಮಾಡಲ್ ಸರ್. ಇದು 17 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಓಕೆ. 13,50,000 ಹೇಳ್ತಾ ಇರೋದು. ಸೇಮ್ ಆಸ್ ಇಟ್ ಈಸ್ ಇದೆ ಕೊಡೋದಾದ್ರೆ, ನಾವು KE ರಿಜಿಸ್ಟ್ರೇಷನ್ ಮಾಡ್ಕೊಡೋದಾದ್ರೆ 2 ಲಕ್ಷ ಜಾಸ್ತಿ ಆಗುತ್ತೆ ಸರ್. ಅದರಲ್ಲೂ ಕೂಡ ಸ್ಲೈಡ್ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಮಾಡಲ್ ಹೇಳಿದ್ರಲ್ಲ, ಇದು 17 ಮಾಡಲೇ ಸರ್. ಇದು 17 ಮಾಡಲೇ. 17 ಮಾಡಲು ಸಿಂಗಲ್ ಓನರ್ ಗಾಡಿ. ಬಟ್ ಇದು V ವರ್ಷನ್, ಇದು Z ವರ್ಷನ್ ಸರ್. ಇದು ಸ್ವಲ್ಪ ಟಾಪ್ ಎಂಡ್ ಇದೆ ಗಾಡಿ. ಸೊ ಬ್ಲಾಕ್ ಬ್ಯೂಟಿ ಇದೆ, ಕ್ವಾಂಟೋ, ಇದ್ರ ಬಗ್ಗೆ ಹೇಳಿ ಮ್ಯಾಮ್ ಹಾಗೆ. ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಓಕೆ. ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ಅಂತಂದ್ರೆ ಆಲ್ಮೋಸ್ಟ್ ನೋಡಿದ್ರೆ ಇದು ಆಕ್ಚುಲಿ 5 ಸೀಟರ್ ಅಂತೆ. ಹೌದು ಸರ್. ನೋಡೋದ್ರೆ ನಿಮಗೆ ಗಾಡಿ ಮಾತ್ರ ಲೆಂತ್ ಆಗಿರ್ಬೋದು. ಈಗ ತುಂಬಾ ಜನ ಹೈಟ್ ಇರ್ತಾರೆ, ಸೊ ಅಂತವ್ರಿಗೆ ಸ್ವಿಫ್ಟ್ ಗಿಫ್ಟ್ ಆಗಿ ಬರಲ್ಲ ಅಂತ ಈ ಗಾಡಿಗೆ ಹೋಗ್ಬಿಡಿ. ಸಿಂಪಲ್ ಆಗಿ ಹೇಳ್ತೀನಿ, ಎಲ್ಲದಕ್ಕೂ ಮ್ಯಾಚ್ ಆಗ್ಬಿಡುತ್ತೆ. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಮ್ಯಾನುವಲ್ ಎಸಿ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೀಟ್ ನೋಡ್ತಾ ಇರ್ಬೋದು. ತುಂಬಾ ಹೈಟ್ ಇರ್ತಿರಲ್ಲ, ನಿಮಗೆ ಒಳ್ಳೆ ಕಂಫರ್ಟಬಲ್ ಆಗಿ ಗಾಡಿ ಓಡಿಸ್ಬೇಕು ಗುರು ಅಂತ ಅನ್ನೋರು ಈ ಗಾಡಿ ನಿಮಗೆ ತುಂಬಾ ಸೂಟಬಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂತಂದ್ರೆ ನೋಡ್ತಾ ಇರ್ಬೋದು. ಬ್ಯಾಕ್ ಪ್ರೊಫೈಲ್ ಕೂಡ ಹಿಂಗೆ ಬರುತ್ತೆ. ಆಕ್ಚುಲಿ ಇಕೋ ಸ್ಪೋರ್ಟ್ಸ್ ಬಂದಂಗೆ ಬರುತ್ತೆ. ಹಿಂದ್ಗಡೆ ಟೈರ್ ಆಗಿರ್ಬೋದು ಓಪನ್ ಮಾಡಿದ್ರೆ.
ಪ್ರೈಸು ಮ್ಯಾಮ್ ಹಾಗೆ ಪ್ರೈಸ್ ಬಂದ್ಬಿಟ್ಟು 2,20,000 ಹೇಳ್ತಾರೆ ಸರ್. ಲೋ ಬಜೆಟಲ್ಲಿ ಇವಾಗ ಅಸೆಂಟು I10 ಆ ಥರ ಎಲ್ಲ ಲೈಕ್ ಮಾಡ್ತಾರೆ. ದೊಡ್ಡ ಗಾಡಿ ಲೈಕ್ ಮಾಡೋದಾದ್ರೆ ಲೋ ಬಜೆಟಲ್ಲೂ ದೊಡ್ಡ ಗಾಡಿನೂ ಸಿಗುತ್ತೆ ಸರ್. 220 ಹೇಳ್ತಾರದು, ಆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್ ಇದು ಮಹೇಂದ್ರ, ಇದು TUV 300 ಡೀಸೆಲ್ ಗಾಡಿ, ಇದು ಆಟೋಮೆಟಿಕ್, ಇದು ಓಕೆ 2016-17 ಸರ್. ಇದು ಕೂಡ ಒಳ್ಳೆ ಅಲವೆಲ್ಸ್ ಇದೆ, 60% ಟೈರ್ ಕಂಡೀಷನ್ ಇದೆ, ಬಾಡಿಯಲ್ಲಿ ಕೂಡ ನೋಡ್ಕೊಂಬಿಡಿ. ಸೊ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ ಸೊ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ, ಅಂಡ್ ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC ಬರುತ್ತೆ. ಅದಾದ್ಮೇಲೆ ನೋಡೋದಾದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಅಂಡ್ ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಸೀಟ್ ನೋಡ್ಕೋಬಹುದು ಯಾವ ತರ ಇದೆ ಅಂತ, ಹಿಂಗಡೆನೂ ಕೂಡ ನೋಡಬಹುದು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡಬಹುದು. ಮ್ಯಾಮ್ ಪ್ರೈಸು ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,80,000 ಹೇಳ್ತಾರೆ ಸರ್. ಅದರ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್, ಸ್ಲೈಟ್ಲಿ ನೆಗೋಷಿಯಬಲ್. ಫಿಯಟ್ ಪುಂಟು ಇದಳಿ ಮ್ಯಾಮ್ ಹಾಗೆ. ಸರ್ ಇದು ಡೀಟೇಲ್ಸ್ ಬಂದ್ಬಿಟ್ಟು 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ ಸರ್ ಇದು. ಓಕೆ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾರದು, ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್. ಎಲ್ಲರೂ ಕೈ ತರೋ ಗಾಡಿ ಇದೇನೆ, ಆಕ್ಚುಲಿ ನೋಡ್ತಾ ಇರ್ಬೋದು ಹೆಂಗೆ ರಗಡ್ ಲುಕ್ ಅಲ್ಲಿ ಇದೆ ಅಂತ. ಮ್ಯಾಮ್ ಇದಳಿ ಮ್ಯಾಮ್ ಹಾಗೆ. ಈ ಗಾಡಿ ಮಾಡೆಲ್ ಬಂದ್ಬಿಟ್ಟು 2018-19 ಸರ್. ಇದು ಸಿಂಗಲ್ ಓನರ್ ಗಾಡಿ, ಜಸ್ಟ್ 60,000 ಓಡಿದೆ ಅಷ್ಟೇ ಸರ್ ಗಾಡಿ ಇದು. ಫಾರ್ಚುನರ್ ಕ್ರೇಜು ಗುರು, ಏನು ಗುರಿದು ಗಾಡಿ. ನೀವು ನಿಂತ್ಕೊಳ್ಳಿ ಮ್ಯಾಮ್ ಹಂಗೆ ಸೈಡಲ್ಲಿ. ನಿಮಗಿಂತ ಹೈಟ್ ಎಷ್ಟು ನನಗಿಂತ ಹೈಟ್ ಇದೆ ನೋಡಿ ಸರ್. ಓಕೆ ಫ್ಯಾನ್ಸಿ ಕಂಪ್ನಿಗಳಿಂದ ಕೊಟ್ಟರೆ ಆಫ್ಟರ್ ಮಾರ್ಕೆಟ್ ನಾವೇನು ಕಟ್ಸ್ಬೇಕು ಅಲ್ವಾ? ಹೌದು. ಸೊ ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಅದಾದ್ಮೇಲೆ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ ಗುರು ಅದ್ರ ಜೊತೆಲಿ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ಬೋದು. ಸೊ ಏನ್ ಗುರು ಫೀಚರ್ ಇದ್ರಲ್ಲಿ ಎಲ್ಲ ಇದೆ ಅಲ್ಲ. ಸನ್ರೂಫ್ ಅಂದ್ಬಿಟ್ಟು ನೋಡಿ, ಆದ್ರೂ ಹೇಳ್ತೀನಿ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಕ್ಲೋಸಿಂಗ್ ಕೂಡ ಬರುವಂಥದ್ದು. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುವಂಥದ್ದು, ಅಂಡ್ ನಿಮ್ಗೊಂದು ಟಚ್ ಸ್ಕ್ರೀನ್ ಬರುವಂಥದ್ದು, ಆಟೋ ಕಂಟ್ರೋಲ್ AC ಬರುತ್ತೆ. ಅದ್ರ ಜೊತೆ ನೋಡಿದ್ರೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೀಟು ಒಳ್ಳೆ ಪ್ರೀಮಿಯಂ ಸೀಟು ಗುರು, ಸಾಕಾಗಿದೆ ಗಾಡಿ ಮಾತ್ರ. ಸಿಂಗಲ್ ಓನರ್ ಗಾಡಿ ಇದು. 4 ಏರ್ ಬ್ಯಾಗ್ ಬರುತ್ತೆ. ಇದ್ರಲ್ಲೂ ಕೂಡ ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ 2 ಪಿಲ್ಲರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನೇನ್ ಬೇಕು ಗುರು, ಎಲ್ಲ ಲೋಡೆಡ್ ಗಾಡಿ. ಬ್ಯಾಕ್ ಪ್ರೊಫೈಲ್ ತೋರಿಸ್ಕೊಂಡ್ರಿ ಮೇಡಮ್ ಹೆಂಗಿದೆ ಅಂತ. ಡೀಪ್ ಆಗರು, ರೇರ್ ವೈಫರ್ ಕೂಡ ಬರುತ್ತೆ. ಫ್ರಂಟ್ ಫಿಲ್ಮ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೌದು ಸರ್. ಮ್ಯಾಮ್ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 27,50,000 ಹೇಳ್ತಾರದು. ಯಾವ ಮಾಡಲು? 2018-19 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ವಿಡಿಯೋದಲ್ಲಿ ನೋಡಿದ್ದಾರೆ. ಬೇಕಾದ್ರೆ ಯಾರೇ ಕಾಲ್ ಮಾಡಿಬಿಟ್ಟು ನನಗೆ ಫೋಟೋಸ್ ಕಳಿಸಿ ನೀಟಾಗಿ ಅಂದರೆ ಬೇಕಾದ್ರೆ ನಾನು ಏನು ಫೋಟೋಸ್ ಇದೆ ನಾನು ಕಳಿಸ್ಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 27,50,000 ಹೇಳ್ತಾರೆ ನಾವು. ಆ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡಿ ನಾವು ಗಾಡಿ ಕೊಡ್ತೀವಿ ಸರ್. 4 ಟೈರು ಹೊಸ ಟೈರೇ ಸರ್ ನಾವು ಹಾಕ್ಸಿರೋದು. ನಾವು ಲೋನ್ ಬೇಕು ಅಂದ್ರೆ ಲೋನು ಕೂಡ ಲೋನು ಮಾಡಿಸ್ಕೊಡ್ತೀವಿ ಸರ್ ನಾವು. ಸೊ ನಮ್ಮ ಮುಂದ್ಗಡೆ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ತಾರ್ ಇದೆ. ಅದು ಕೂಡ 4 ವೀಲ್ ಡ್ರೈವ್ ಆಟೋ ಟ್ರಾನ್ಸ್ಮಿಷನ್ ಆಗಿರುವಂತದ್ದು. ನೀವೇನಾದ್ರು ಬೇಸಿಕ್ ಏನಾದ್ರು ಸ್ವಿಫ್ಟ್ ತಗೋತೀರಾ ಅಂತ ಅಂದ್ರೆ ಶೋರೂಮ್ ಅಲ್ಲಿ ಆ ಪ್ರೈಸ್ ಅಲ್ಲಿ ತಾರೇ ಸಿಗುತ್ತೆ ಅಂತ ಹೇಳ್ಬೋದು. ಮ್ಯಾಮ್ ಪ್ರೈಸ್ ಹೇಳಿ ಮೇಡಮ್. 21 ಮಾಡಲಿ ಏನ್ ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ನನ್ನ ಪ್ರೈಸ್ ಬಂದ್ಬಿಟ್ಟು 9.5 ಹೇಳ್ತಾ ಇರೋದು ಸರ್. ನಾನು 9,50,000 ಹೇಳ್ತಾ ಇರೋದು ಪ್ರೈಸು. ಅದು ನೀವು 18-19 ಗಾಡಿಗೆ ಆ ಪ್ರೈಸ್ ಹೇಳ್ತಾರೆ, ಬಟ್ ನೀವು 21 ಮಾಡಲೇ ಕೊಡ್ತಾ ಇದ್ದೀರಾ. ಗಾಡಿನೇ ಜಸ್ಟ್ ಬರೀ 21,000 ಓಡಿದೆ ಅಷ್ಟೇ ಸರ್. ಅಷ್ಟೇ ರೆಕಾರ್ಡೆಡ್. ಬಂದು ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೋಬಹುದು. ಓಕೆ ಫ್ರಂಟ್ ನೋಡ್ತಾ ಇರ್ಬೋದು, ಗಾಡಿಲಿ ಬಂದಿರುವಂತ ಗ್ರಿಲ್ಲೇ ಸಿಗುವಂತದ್ದು, ಅಂಡ್ ಬಾಡಿಲೇ ನೋಡ್ಕೊಳ್ಳಿ, ಅಂಡ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿ ಕ್ರಾಚ್ ಆಗಲಿ ತುಂಬಾ ಜನ ಲೈಕ್ ಮಾಡ್ತಾರೆ ಸರ್ ಗಾಡಿನ. 4 ವೀಲ್ ಡ್ರೈವ್ ಮ್ಯಾಮ್ ಟ್ರೆಂಡಿಂಗ್ ಇರೋದು. ಸೊ ಅದರಲ್ಲಿ ಇಂಟೀರಿಯರ್ ನೋಡ್ತೀರಾ ಅಂತಾನೆ ನೋಡ್ತಾ ಇರ್ಬೋದು. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಸಿಕ್ಬಿಡುತ್ತೆ. ಅದ್ರ ಜೊತೆಲಿ ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನು ಅಂಡ್ ಆಟೋ ಕಂಟ್ರೋಲ್ AC ಬರುತ್ತೆ, ಅಂಡ್ ಆಟೋ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. 4 ವೀಲ್ ಡ್ರೈವ್ ಆಗಿರುತ್ತೆ. ಸೊ ನೋಡಿ 2 ಪವರ್ ವಿಂಡೋ ಬರುವಂಥದ್ದು ಗುರು. ಡೋರ್ ಇರೋದು 2 ಡೋರ್ ಪವರ್ ವಿಂಡೋ ಕೊಡೋದು 4 ಕೊಡೋಕ್ಕಾಗುತ್ತಾ? ಆಮೇಲೆ ಕಮೆಂಟ್ಸ್ ಆಗೋಕೋಬೇಡಿ. ನಿಮಗೆ ಬಕೆಟ್ ಸೀಟ್ ಸಿಗುವಂಥದ್ದು ನೋಡ್ತಾ ಇರ್ಬೋದು, ಕಂಪ್ನಿ ಕಡೆಯಿಂದ ಬಂದಿರುವಂಥದ್ದು. ಅದೇ ರೀತಿ ಸೆಕೆಂಡ್ ರೋ ನೋಡ್ತೀರಾ ಅಂದ್ರೂ ಕೂಡ ನೋಡ್ಬೋದು. ಸೊ ಗಾಡಿ ಮಾತ್ರ ನೋಡಿ ಮೇಲೆ ಒಳ್ಳೆ ಸ್ಪೀಕರು. ಏನು ಗುರಿ ಗಾಡಿನ ಟ್ರೆಂಡಿಂಗ್ ಹೆಂಗೆ ಅಂತಂದ್ರೆ ಇಂಟೀರಿಯರ್ ನೋಡೋಕ್ಕೆ ಒಂಥರ ಜೆಟ್ ಫ್ಲೈಟಲ್ಲಿ ಕುತ್ಕೊಂಡಂಗೆ ಆಗುತ್ತೆ ಫೀಲು. ಆ್ಯಂಡ್ ಒಂದ್ಸಲ ಕುತ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಗೊತ್ತಾ? ಅದು ತೋರಿಸ್ಬಿಡ್ತೀನಿ ಇಲ್ಲಿ ಹೆಂಗೆ ಕಾಣಿಸುತ್ತೆ ರಗಡ್ ಲುಕ್ಕು. ಗಾಡಿಲಿ ಹೋಯ್ತಾ ಇದ್ರೆ 4 ಜನ ಸುತ್ತ ಇರೋ ತಿರುಗಿ ನೋಡ್ತಾರೆ, ಹಾಗೆ ಟ್ರೆಂಡಿಂಗ್ ಆಗಿದೆ ಅಂತ. ಸೊ 4 ವೀಲ್ ಡ್ರೈವ್ ನೋಡ್ಕೊಂಬಿಡಿ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು. ಅದೇ ರೀತಿ ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತಂದ್ರೆ ಸೊ 90% ಟೈರ್ ಪ್ರೊಫೈಲ್ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಗಾಡಿ ಓಡಿರೋದೇ ಕಡಿಮೆ ಇರೋದ್ರಿಂದ. ಸೊ ಮತ್ತೊಂದ್ಸಲ ಪ್ರೈಸ್ ಹೇಳೋದಾದ್ರೆ 2021 ಮಾಡಲು ಸೆಕೆಂಡ್ ಓನರು ಪ್ರೈಸ್ ಬಂದ್ಬಿಟ್ಟು 9,50,000 ಸರ್ ಹೇಳ್ತಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಹೌದು ಸರ್.